ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಗೆಳತಿ ಕಾವೇರಿ. ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ. ಆಲೂ ಮತ್ತು ಗೋಬಿದು. ಇಲ್ಲಿ ಫಸ್ಟಿಗೆ ಗೋಬಿ ತೊಗೊಂಡಿದ್ದೀನಿ. ಜಸ್ಟ್ ಮೀಡಿಯಮ್ ಸೈಜ್ನಲ್ಲಿ ಕ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ಲ್ ನೀರಿನಲ್ಲಿ ಹಾಕೋದು, ಅದನ್ನು ಕುದಿಸ್ಬೇಡ್ರಿ. ನೋಡಿ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನೀಗ. ಜಸ್ಟ್ ಬಾಯ್ಲ್ಡ್ ನೀರಿಗೆ ಗೋಬಿನ ಹಾಕಿಬಿಡೋದು, ಅಂದರೆ ಕಾಲಿಫ್ಲವರ್ ಹಾಕಿ ಒಂದು 2 ನಿಮಿಷ ಬಿಟ್ಟು ಅದನ್ನ ತೆಗೆದುಬಿಡಿ. ಕುದಿಸ್ಕೋಕೆ ಹೋಗಬೇಡಿ, ಭಾಳ ಸಾಫ್ಟ್ ಆಗಿಬಿಡ್ತದೆ. ಸ್ವಲ್ಪ ಬೇಕಂದರೆ ನೀವು ಸಾಲ್ಟ್ ಹಾಕ್ಬೋದು ನೀರಿನಲ್ಲೇ. ಈ ರೀತಿ ಕ್ಲೀನ್ ಮಾಡಿ ತಗೊಂಡು, ನೀರು ಬೇಡ. ಎಣ್ಣೆ ಹಾಕಿಡಿ, ಭಾಳ ಫಾಸ್ಟಾಗಿ ಆಗುತ್ತೆ. ಸಾಯಂಕಾಲ ಮಕ್ಕಳು ಹಠ ಮಾಡಾಕತ್ತಿದೆ ಮಾಡಾಕ್ತಿದ್ದೆ. ಅರ್ಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇಷ್ಟು ಮಸಾಲೆ ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ. ಅದನ್ನು ಲಾಸ್ಟಿಗೆ ಎಷ್ಟು ಅದಕ್ಕೆ ಹಿಡಿಸುತ್ತಲ್ಲ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಡಿ. ಒಂದು 2-3 ಸ್ಪೂನ್ ಹಿಡಿಸುತ್ತೆ. ಒಂದು ಅಂದಾಜು ಮೇಲೆ ಹಾಕಿ ನೋಡಿ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡ್ಬಿಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ. ಹಿಟ್ಟು ಅಂಟ್ಕೊಳ್ಬೇಕಷ್ಟೆ. ಹಾಗೆ ಆಲೂನಲ್ಲಿ ಕಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್. ಅದು ಬಿಸಿನೀರಿನಲ್ಲಿ ಹಾಕಿ ತಗೊಂಡಿದ್ದೀನಿ. ಅದು ಬಾಯ್ಲ್ ಮಾಡ್ಕೊಂಡಿಲ್ಲ ನಾನು. ನೋಡಿ, ಬಿಸಿನೀರಿನಲ್ಲಿ ಹಾಕಿದ್ದೆ, ಈಗ ತೆಗಿತಾ ಇದ್ದೀನಿ. ಅದಕ್ಕೂ ಸೇಮ್ ಅಷ್ಟೇ, ಖಾರ ಪುಡಿ, ಉಪ್ಪು, ಅರಿಶಿನ ಇಷ್ಟೇ ಹಾಕಿದ್ದೀನಿ. ಲಾಸ್ಟಿಗೆ ಕಾರ್ನ್ಫ್ಲೋರ್ ಹಾಕ್ತೀನಿ. ಸ್ವಲ್ಪ ಇದಕ್ಕೆ ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ. ಉಪ್ಪು ಅಷ್ಟೇ, ಮತ್ತೆ ಸರಿ ಕಲಿಸ್ಕೊಳ್ಳಿ. ಅದಕ್ಕೂ ಕಾರ್ನ್ಫ್ಲೋರ್ ಹಾಕ್ಕೊಂಬಿಡಿ. ಈಗ ಪೊಟ್ಯಾಟೊ ಹಾಕಿದ್ದೀನಿ ನಾನು. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ಇಲ್ಲಾಂದರೆ ಚಾಟ್ ಮಸಾಲ ಹಾಕ್ಕೋಬೋದು. ಸಾಯಂಕಾಲ ಟೈಮ್ ಅಂತ ನಾನೇನು ಹಾಕಿದ್ದಿಲ್ಲ. ಈ ಕಡೆ ಅಡುಗೆನೂ ತಯಾರಿ ಆಗ್ತಾಯಿತ್ತು. ಮಕ್ಕಳು ಹಠ ಮಾಡಾದ್ರಂತ ಜಸ್ಟ್ ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೆ ನಾನು. ಆ ಕಡೆ ಚೌಳಿಕಾಯಿ ಹುಯ್ತಾ ಇದ್ದೀನಿ. ಗೋಬಿ ಫ್ರೈ ಆಯಿತು, ಆಲೂನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಸ್ಪೈಸಿ ಚೆನ್ನಾಗಿ ಅನಿಸುತ್ತೆ. ಸಾಯಂಕಾಲ ಹೆವಿ ಅನಿಸುತ್ತೆ ಅಂತ ನಾನು ಹಾಕಲಿಲ್ಲ. ಜಸ್ಟ್ ಖಾರ ಉಪ್ಪು ಹಾಕಿದ್ರೂ ಮಕ್ಕಳು ಹಠ ಮಾಡಬೇಕಾದ್ರೆ ಪರವಾಗಿಲ್ಲ, ಮ್ಯಾನೇಜ್ ಆಗ್ಬೋದು. ಸೊ ಸ್ನ್ಯಾಕ್ಸ್ ರೆಡಿ.